ನ್ಯೂಸ್ಗೆ ಸ್ವಾಗತ. ನಾನು ರಚನಾ. ದ್ರಾಕ್ಷಿ ತೋಟಕ್ಕೆ ವಾಮಾಚಾರ ಪ್ರಯೋಗ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ದ್ರಾಕ್ಷಿ ತೋಟಕ್ಕೆ ವಾಮಾಚಾರ ಪ್ರಯೋಗ, ರೈತ ಕಂಗಾಲಾಗಿದ್ದಾನೆ. ಕೈಗೆ ಬಂದ ದ್ರಾಕ್ಷಿ ತೋಟ ವಾಮಾಚಾರಕ್ಕೆ ಬಲಿಯಾಯ್ತಾ ಎಂಬ ಪ್ರಶ್ನೆ ಈಗ ಇಲ್ಲಿ ಕಂಡು ಬರ್ತಾ ಇದೆ, ಕೇಳಿ ಬರ್ತಾ ಇದೆ. ಕ್ಷುದ್ರ ಪೂಜೆ ಮಾಡಿ ದ್ರಾಕ್ಷಿ ತೋಟ ಹಾಳು ಮಾಡಲು ಯತ್ನ ಮಾಡಲಾಗಿದೆ. 3 ಮೊಟ್ಟೆ ಇಟ್ಟು ಕೃಷಿ ಹೊಂಡದಲ್ಲಿ ಕ್ಷುದ್ರ ಪೂಜೆಯನ್ನ ಮಾಡಲಾಗಿದೆ, ಮಾಟ ಮಂತ್ರವನ್ನ ಮಾಡಲಾಗಿದೆಯಂತೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಕ್ಕನಹಳ್ಳಿಯ ಪ್ರಭಾಕರ್ ತೋಟದಲ್ಲಿ ನಡೆದಿರುವ ಘಟನೆ ಇದು. 16 ವರ್ಷಗಳಿಂದ ಕೃಷಿಯನ್ನೇ ನಂಬಿಕೊಂಡಿದ್ದಂತಹ ರೈತ ಈಗ ಕಂಗಾಲಾಗಿದ್ದಾರೆ. ಕ್ಷುದ್ರ ಪೂಜೆ ಮಾಟ ಮಂತ್ರ ಮಾಡಿಸಿ ದ್ರಾಕ್ಷಿ ತೋಟವನ್ನ ಹಾಳು ಮಾಡಲು ಯತ್ನ ಮಾಡಿರುವಂತದ್ದು. ಕ್ಷುದ್ರ ಪೂಜೆ ಬಳಿಕ ತೋಟದ ಗಿಡಗಳು ಒಣಗಲು ಆರಂಭವಾಗಿದೆಯಂತೆ. 25 ಲಕ್ಷ ರೂಪಾಯಿ ಹಣ ಸಾಲ ಮಾಡಿ ದ್ರಾಕ್ಷಿಯನ್ನ ರೈತ ಬೆಳೆದಿರ್ತಾರೆ. ದ್ರಾಕ್ಷಿ ತೋಟದ ದೃಶ್ಯ ಕಂಡು ಪ್ರಭಾಕರ್ ರೈತ ಕಂಗಾಲಾಗಿದ್ದಾರೆ. ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದ್ರಾಕ್ಷಿ ತೋಟಕ್ಕೆ ವಾಮಾಚಾರ ಪ್ರಯೋಗ ನಡೆದಿದೆ. ರೈತ ಕಂಗಾಲಾಗಿರುವಂತಹ ಘಟನೆ ನಡೆದಿರುವಂತದ್ದು. ಎಲ್ಲ ಒಂದು ಕಡೆ ಕೈಗೆ ಬಂದ ತುತ್ತು ಬಾಯಿಗೆ ಸಿಗ್ಲಿಲ್ಲ ಅನ್ನೋ ರೀತಿ ಕೈಗೆ ಬಂದ ದ್ರಾಕ್ಷಿ ತೋಟ ವಾಮಾಚಾರಕ್ಕೆ ಏನಾದ್ರೂ ಬಲಿ ಆಯ್ತಾ ಎಂಬ ಪ್ರಶ್ನೆ ಈಗ ಮೂಡಿದೆ. ಕ್ಷುದ್ರ ಪೂಜೆ ಮಾಡಿ ದ್ರಾಕ್ಷಿ ತೋಟ ಹಾಳು ಮಾಡಲು ಯತ್ನವನ್ನ ಮಾಡಿರುವಂತದ್ದು. 3 ಮೊಟ್ಟೆ ಇಟ್ಟು ಕೃಷಿ ಹೊಂಡದಲ್ಲಿ ಕ್ಷುದ್ರ ಪೂಜೆ ಮೂಲಕ ಮಾಟ ಮಂತ್ರ ಪ್ರಯೋಗ ನಡೆದಿದೆ ಅನ್ನೋ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಕ್ಕನಹಳ್ಳಿಯ ಪ್ರಭಾಕರ್ ತೋಟದಲ್ಲಿ ಘಟನೆ ನಡೆದಿರುವಂತದ್ದು. 16 ವರ್ಷಗಳಿಂದ ಕೃಷಿಯನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ ರೈತ ಪ್ರಭಾಕರ್. ಈಗ ಕ್ಷುದ್ರ ಪೂಜೆ ಮಾಟ ಮಂತ್ರ ಮಾಡಿಸಿ ದ್ರಾಕ್ಷಿ ತೋಟ ಹಾಳು ಮಾಡಲು ಯತ್ನವನ್ನ ಮಾಡಿರುವಂತ ಘಟನೆಯಲ್ಲಿ ನಡೆದಿರುವಂತದ್ದು. ಒಂದು ಕಡೆ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ, ಇದು ಕೃಷಿ ಹೊಂಡ. ಕೃಷಿ ಹೊಂಡಕ್ಕೆ ಮೊಟ್ಟೆಗಳನ್ನ ಇಟ್ಟು ಪೂಜೆಯನ್ನ ಮಾಡಿರುವಂತದ್ದು, ಮಾಟ ಮಂತ್ರವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ದ್ರಾಕ್ಷಿ ತೋಟ ಏನಿದೆ ಅಕ್ಕಪಕ್ಕ ಕಂಪ್ಲೀಟ್ ದ್ರಾಕ್ಷಿ ತೋಟಕ್ಕೆ ವಾಮಾಚಾರವನ್ನ ಪ್ರಯೋಗ ಮಾಡಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ವಾಮಾಚಾರ ಅಂದ್ರೆ ಏನೇನ್ ಇಟ್ಟಿದ್ದಾರೆ, ಯಾವ ರೀತಿ ವಾಮಾಚಾರವನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ದೃಶ್ಯದಲ್ಲಿ ನೋಡ್ಬೋದು. ಮೊಟ್ಟೆ ಇಟ್ಟಿರುವಂತದ್ದು, ಅದ್ರ ಜೊತೆಗೆ ಇನ್ನ ಏನೇನೋ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಜೊತೆಗೆ ಈಗ ಮತ್ತೊಂದು ಕಡೆ ದ್ರಾಕ್ಷಿ ತೋಟ ಏನಿದೆ ಅದು ಕಂಪ್ಲೀಟ್ ಆಗಿ ಅಂದ್ರೆ ಕೆಲವೊಂದು ಗಿಡಗಳೆಲ್ಲ ಒಣಗ್ತಾ ಬಂದಿರೋದ್ರಿಂದ ರೈತ ಬಹಳಷ್ಟು ಕಂಗಾಲಾಗಿದ್ದಾನೆ. ಯಾಕೆ ಅಂತ ಅಂದ್ರೆ 25 ಲಕ್ಷ ರೂಪಾಯಿ ಸಾಲ ಮಾಡಿ ಈ ದ್ರಾಕ್ಷಿ ಬೆಳೆಯನ್ನ ರೈತ ಬೆಳೆದಿರುವಂತದ್ದು. ಈ ರೀತಿ ಆಗಿರೋದ್ರಿಂದ ಕಂಗಾಲಾಗಿ ಏನ್ ಮಾಡ್ಬೇಕು ಅನ್ನೋ ರೀತಿಯಾಗಿ ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ಈಗ ಆ ರೈತ ಇರುವಂತದ್ದು. అంటియప్ప చాలా అంటియప్ప ఈ పేపర్ ఎత్తి పెట్టపాడు. అది ఆ పేపర్ కావాల, అది అట్లా ఉన్న పేపర్ పెట్టపోతారుంచా. కట్లిసి పెట్టవి.
దేవుడికి చూసింది నీళ్ళు ఇస్తున్నా కరెంట్ తోసుకో అతకు తోసుకో కట్ల తోసుకో తోసుకోపోతా కట్ల ಇದಯ್ಯಪ್ಪ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಾರಾಯಣ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ, ಈಗ ದ್ರಾಕ್ಷಿ ತೋಟದಲ್ಲಿ ವಾಮಾಚಾರವನ್ನ ಪ್ರಯೋಗ ಮಾಡಲಾಗಿದೆ ಅನ್ನೋ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ. ನಿಜಕ್ಕೂ ಕೂಡ ಏನ್ ನಡೆದಿದೆ ಅಂತ ಅಲ್ಲಿ? ಎಸ್ ರಚನಾ, ಇದು ಏನು ಚಿಕ್ಕಬಳ್ಳಾಪುರ ಹೊರವಲಯದ ಏನು ಸುಮಾರು ಒಂದು ಆಸ್ಪಾಸ್ 8 ಕಿಲೋಮೀಟರ್ ಒಂದು ದೂರದಲ್ಲಿರ್ತಕ್ಕಂಥ ಒಂದು ಹಳ್ಳಿ. ಅದು ಹೆಚ್ಚಿನದಾಗಿ ಚಿಕ್ಕಬಳ್ಳಾಪುರ ದ್ರಾಕ್ಷಿ ಹಣ್ಣು ಹಂಪಲಿಗೆ ಫಲಪುಷ್ಪ ನಗರ ಅಂತಾನೆ ಹೆಸರುವಾಸಿಯಾಗಿದೆ. ಅದರಲ್ಲೂ ದ್ರಾಕ್ಷಿ ಬೆಳೆಯನ್ನ ಹೆಚ್ಚಾಗಿ ಬೆಳೆಯುವಂತದ್ದು ಮತ್ತೆ ಹೂಗಳನ್ನ ಹೆಚ್ಚಾಗಿ ಬೆಳೆಯುವಂತ ಒಂದು ಪ್ರದೇಶ ಇದಾಗಿದ್ದು, ಇಲ್ಲಿ ವಾಣಿಜ್ಯ ಬೆಳೆಗಳಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದರಲ್ಲೂ ಏನು ದಿನೇ ದಿನೇ ಇವರು ಚೆನ್ನಾಗಿ ಆಗ್ತಿದಾರಲ್ಲ, ಇನ್ನೊಂದು ಮತ್ತೊಂದು ಆಗ್ತಿದಾರಲ್ಲ ಅಂತಂದ್ಬಿಟ್ಟಂತ ಅವ್ರ ಮೇಲೆ ಅಸೂಯೆನ, ಆದ್ರೆ ಎದುರಿಂದ ಏನು ಮಾಡಕ್ ಆಗಿರ್ತಕ್ಕಂಥವ್ರು ಏನು ಈ ತರದ ಒಂದು ವಾಮಾಚಾರ ಮತ್ತೆ ಇನ್ನೊಂದು ಮತ್ತೊಂದು ಮಾಡೋ ಮುಖಾಂತರವಾಗಿ ಕೆಲವೊಂದು ನೆಗೆಟಿವ್ ಥಾಟ್ಸ್ ನ ಯಾವ ರೀತಿ ಇಟ್ಕೊಂಡಿರ್ತಾರೋ ಆ ರೀತಿ ನೆಗೆಟಿವ್ ನ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಸೊ ರೈತ ಏನು ದೇಶಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ರೈತನಿಗೆ ಈ ರೀತಿ ಮಾಡೋದಾದ್ರೆ ರೈತ ದೇಶಕ್ಕೆ ಅನ್ನ ಹೇಗ್ ಕೊಡ್ತಾನೆ ಅನ್ನೋ ಒಂದು ಸಾಮಾನ್ಯವಾದಂತ ಒಂದು ಪ್ರಜ್ಞೆನೂ ಇರತಕ್ಕಂತ ರೀತಿಯಲ್ಲಿ ಈ ರೀತಿ ಮಾಡೋದು ಎಷ್ಟರವರೆಗೂ ಸರಿ ಇರುತ್ತೆ? ಸೊ ಇದು ಎಷ್ಟಕ್ಕೂ ಅಂತ ಒಂದು ವಾಮಾಚಾರ ಇಂತ ಒಂದು ಕಂಪ್ಯೂಟರ್ ಯುಗದಲ್ಲಿ ಈ ತರದ ಒಂದು ಪ್ರಕ್ರಿಯೆಗಳನ್ನ ಯಾವ ರೀತಿ ಉಪಯೋಗಿಸಕ್ಕೆ ಯಾವ ರೀತಿ ಮನಸ್ಸು ಬರುತ್ತೆ ಅವ್ರಿಗೆ ಅನ್ನೋದನ್ನು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ರಚನಾ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆ ರೈತ ಏನ್ ಹೇಳ್ತಾ ಇದ್ದಾರೆ? ರೈತ ಏನ್ ಹೇಳ್ತಿದಾರೆ ಅಂದ್ರೆ, ಅದು ಈಗ ತಲತಲಾಂತರಗಳಿಂದ ಬಂದಿರ್ತಕ್ಕಂಥದ್ದು. ನಾವೇನು ದೇವರ ಒಂದು ಗುಡಿಯಲ್ಲಾದ್ರೆ ಒಂದು ಅರಿಶಿನ ಕುಂಕುಮ ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಭಕ್ತಿ ಭಾವ ಬರುತ್ತೆ, ಇನ್ನೊಂದು ಮತ್ತೊಂದು ಬರುತ್ತೆ. ಸೊ ಅದೇ ಬೈಲಲ್ಲಿ ಯಾರು ಇಲ್ದಿರ್ತಕ್ಕಂಥ ಬೈಲಲ್ಲಿ ನಾವು ಸಾಮಾನ್ಯವಾಗಿ ಒಂದ್ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ರೆ ಒಂದಷ್ಟು ಊದುಬತ್ತಿ ಅನ್ಸಿದ್ರು ಅದಕ್ಕೆ ಭಯಭೀತರಾಗುವಂತ ಒಂದು ಸಾಮಾನ್ಯ ಲಕ್ಷಣಗಳು ಸಾಮಾನ್ಯ ಜನರಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಇವ್ರುನು ಆ ತೋಟದ ಕಡೆನೂ ಹೋಗ್ದಿರಾ ಅದನ್ನ ಬಿಡೋ ಅಂತ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಸಾಲದ ಶೂಲಕ್ಕೆ ಸುಮಾರು ಒಂದು 25-30 ಲಕ್ಷ ಸಾಲ ಮಾಡಿ ಅವರು ಬೆಳೆನ ಇಟ್ಟಿರ್ತಕ್ಕಂತ ಸಂದರ್ಭದಲ್ಲಿ ಸಾಲಗಾರರು ಮನೆ ಹತ್ರ ಬಂದು ಇನ್ನು ಅವರು ಆ ಸಾಲಕ್ಕೆ ಹೆದರಿ ಜೀವನ ತೆಗೆದುಕೊಳ್ಳುವಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಭಯಭೀತರಾಗಿದ್ದಾರೆ ಅಂತಾನೆ ಹೇಳ್ಬೋದು ರಚನಾ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾರಾಯಣ ಸ್ವಾಮಿ. ಏನೋ ಕ್ಷುದ್ರ ಪೂಜೆಯನ್ನ ಮಾಡಿ ವಾಮಾಚಾರವನ್ನು ಮಾಡಲಾಗಿದೆ ಅನ್ನೋ ಒಂದಷ್ಟು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಬಳ್ಳಾಪುರದಿಂದ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಹಳ್ಳಿ, ಅಲ್ಲಿ ಕಂಡು ಬಂದಿರುವಂತಹ ಘಟನೆ. ಅದು ಇಂತಹ ಕಾಲದಲ್ಲಿ ಈ ರೀತಿ ಘಟನೆ ನಡೆದಿದೆ ಅಂದ್ರೆ ಒಂದು ರೀತಿಯಾಗಿ ಆಶ್ಚರ್ಯ ಆಗುತ್ತೆ, ಒಂದು ರೀತಿ ಭಯ ಕೂಡ ಆಗುತ್ತೆ. ಅದೇ ರೀತಿ ರೈತ ಕೂಡ ಈಗ ಕಂಗಾಲಾಗಿದ್ದಾರೆ. ನೀళ్ళు ಇస్తున్నా ಕರೆಂಟ್ ತೋಸ್ಕೋ ಅತಕ್ ತೋಸ್ಕೋ ಕಟ್ಲ ತೋಸ್ಕೋಪತ ಕಟ್ಲ ಇದಯ್ಯಪ್ಪ ಪುಡುವುದು ಕಟ್ಟೆ ಪೋನೆ ಆಯ್ ದನ್ನಿ ഉണ്ട് అంటియప్ప చాలా అంటియప్ప ఈ పేపర్ ఎత్తి పెట్టపడ అది ఆ పేపర్ కావాలి అది అట్లా ఉన్న పేపర్ పెట్టపోతారంచా కట్లిడిచి పెట్టవి
దేవుడికి చేసింది నీళ్ళు ఇస్తున్నా కరెంట్ తోసుకో అతకు తోసుకో కట్ల తోసుకో తోసుకో పత కట్ల ఎదయ్యప్ప పొడుగు ఇది కట్టే పోనే ఆయ్ దాన్ని ఉండ ಅಂಟಿಯಪ್ಪ ಸಾಲು ಅಂಟಿಯಪ್ಪ ಈ ಪೇಪರ್ ಎತ್ತಿ ಪೆಟ್ಟಪಾಡ ಭಾರತೀಯ ಸೇನೆ ಬಗ್ಗೆ ಕೋಲಾರ ಶಾಸಕ